ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಎಲ್ಲಿಗೆ ಬಂದಿದ್ದೀವಿ? ನಾವು ಬಂದಿರೋದು ನನ್ನ ಮಗನ ಸ್ಕೂಲ್ಗೆ. ಇವತ್ತು ಸ್ಪೋರ್ಟ್ಸ್ ಡೇ ಇದೆ ಸ್ಕೂಲಲ್ಲಿ, ಅದಕ್ಕೆ ನಾವು ಸ್ಕೂಲ್ಗೆ ಬಂದಿದ್ದೀವಿ. ಇವಾಗ ಬರಬೇಕಾದ್ರೆ 12 ಗಂಟೆ ಆಗಿತ್ತು. ಎಲ್ಲ ಫಂಕ್ಷನ್ಸು ಮುಗಿದೋಗ್ಬಿಟ್ಟಿತ್ತು. 75% ಮುಗಿದೋಗ್ಬಿಟ್ಟಿತ್ತು. ಅಂದರೆ ಮಕ್ಕಳಿಗೆ ಸ್ಪೋರ್ಟ್ಸ್ ಇರೋಲ್ಲ, ಇವತ್ತು ಸ್ಪೋರ್ಟ್ಸ್ ಮಾಡಿಸಿರ್ತಾರೆ. ಇವತ್ತು ಬರೀ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ ಮತ್ತು ಪೇರೆಂಟ್ಸ್ಗೆ ಸ್ಪೋರ್ಟ್ಸ್ ಇರುತ್ತೆ. ಸೊ ಪೇರೆಂಟ್ಸ್ ಎಲ್ಲರೂ ಆಡೋದಕ್ಕೆ ಅಂತ ಹೇಳಿ ಎಲ್ಲ ಪ್ರಿಪೇರ್ ಆಗ್ತಾಯಿದ್ದಾರೆ. ಮಕ್ಳಿಗೆ ಒಂದು ಕಡೆಯಿಂದ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಆಗ್ತಾಯಿದೆ. ನನ್ನ ಮಗ ಎಲ್ಲಿ ಅಂತ ನಾನು ನೋಡ್ತಾ ಇದ್ದೀನಿ. ನನ್ನ ಮಗ ಎಲ್ರಿ? ನಾನು ನನ್ನ ಮಗ ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ. ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಾನೆ. ನಾವು ಅಲ್ಲಿ ಕೂತ್ಕೊಂಡಿದ್ವಿ. ಇವನಿಗೆ ಯಾವಾಗ ಹೆಸರು ಕರೆದ್ರು ಆವಾಗ ಬಂದ್ವಿ. ಅವ್ನಿಗೊಂದು ಪ್ರೈಸ್ ಇತ್ತು. ನಮಗಂತೂ ತುಂಬಾ ಖುಷಿ ಆಯಿತು. ವರ್ಷ ತೊಗೋತಾನೆ ಇರ್ತಾನೆ ಈ ಥರ ಮೆಡಲ್ಸ್ಗಳನ್ನ. ಹಾಗೆ ಅಲ್ಲೆಲ್ಲ ಪೇರೆಂಟ್ಸ್ಗೆಲ್ಲ ಸ್ಪೋರ್ಟ್ಸ್ ನಡೀತಾ ಇತ್ತು. ನಮಗೆ ಮಾರನೇ ದಿವಸ ಬೆಳಿಗ್ಗೆನೆ ಅಂದರೆ ಅರ್ಲಿ ಮಾರ್ನಿಂಗ್ ಅವನಿಗೆ ಕರಾಟೆ ಕಾಂಪಿಟೇಷನ್ ಇತ್ತು. ಹಾಗಾಗಿ ಅವ್ನ ಅಲ್ಲಿಂದ ಕರ್ಕೊಂಡು ಹೋದ್ವಿ. ಮತ್ತು ನಾಳೆ ಬೆಳಿಗ್ಗೆಗೆ ಮತ್ತೆ ಸ್ಟ್ರೈನ್ ಆಗಿಬಿಡ್ತಾನೆ ಅಂತ ಹೇಳಿ ಬೆಳಗ್ಗೆ 7 ಗಂಟೆಗೆ ಅವ್ರನ್ನ ಕರೆದಿರ್ತಾರೆ ಮಕ್ಕಳನ್ನ. ನಾನು ಬೆಳಗ್ಗೆ ಬೇಗ ಅವನ್ನ ಕಳಿಸ್ಕೊಟ್ಟಿದ್ದೆ. ಸ್ವಲ್ಪ ಏನೋ ತಿಂಡಿ ತಿಂದಿದ್ದ ಅಷ್ಟೇ, ಬಿಟ್ಟರೆ ಜಾಸ್ತಿ ತಿಂದಿರಲಿಲ್ಲ. ಸ್ವಲ್ಪ ಲೈಟಾಗಿ ತಿನ್ಕೊಂಬಂದಿದ್ದ. ಪಾಪ ಹೊಟ್ಟೆ ಹಸ್ತಿರುತ್ತೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ನಾವು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಅವರೇ ದೀಪಕ್ ಸರ್ ಕಾಂಪಿಟೇಷನ್ ಎಲ್ಲ ಮುಗಿದ್ಬಿಟ್ಟು ಇವಾಗ ಕಳಿಸೋ ಟೈಮಲ್ಲಿ ನಾನು ಬಂದಿದ್ದು. ಬೆಳಗ್ಗೆನೇ ಅಪ್ಪ ಮತ್ತು ಮಗ ಹೋಗ್ಬಿಟ್ಟು ಅಪ್ಪ ನನ್ನ ಮಗನ ಬಿಟ್ಬಿಟ್ಟು ಬಂದಿದ್ದರು ಮನೆಗೆ. ಮತ್ತು ನಾನೆಲ್ಲ ರೆಡಿ ಹಾಕ್ಕೊಂಡು ಆಮೇಲೆ ಈಗ ಯಾವಾಗ ಕಾಂಪಿಟೇಷನ್ ಮುಗಿಯುತ್ತಾ ಆ ಟೈಮಲ್ಲಿ ಹೋದರೆ ಸಾಕು. ಅಲ್ಲೇನು ಒಳಗಡೆ ಅಲೋ ಇರೋಲ್ಲ ಯಾರೂ ಪೇರೆಂಟ್ಸ್ನ. ಈಗ ಮಕ್ಕಳನ್ನ ಬಿಡೋ ಟೈಮಲ್ಲಿ ಬೇಕಾದರೆ ಹೋಗಿ ಕರ್ಕೊಂಡು ಬರ್ಬೋದಲ್ಲ ಅಂತ ಹೇಳಿಬಿಟ್ಟು ನಾನು ಮನೆಯಲ್ಲೇ ಇದ್ದೆ. ಅಷ್ಟರೊಳಗೆ ಆಮೇಲೆ ಅವನು ಹೇಳಿ ಹೋಗಿದ್ದ ನೀನು ಬರಬೇಕು ಅಂತ ಹೇಳಿ. ಅದಕ್ಕೆ ನಾನು ಇವಾಗ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೀವಿ ಕರ್ಕೊಂಡು ಹೋಗೋಣ ಅಂಥೇಳಿ. ನೋಡಿದ್ರೆ ಫುಲ್ ರಶ್ಶು. ನೀವು ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಅಂತ ಹೇಳಿ. ಅಲ್ಲೂ ಸಿಕ್ಕಾಬಟ್ಟೆ ಅಂದರೆ ಮೆಟ್ಲು ಸ್ವಲ್ಪ ಕಂಜೆಸ್ಟೆಡ್ ಇದೆ. ಸ್ವಲ್ಪ ಸಿಂಗಲ್ ಹೋಗೋರು ಬರೋರು ಮಾತ್ರ ಆಗೋದು, ಬಿಟ್ಟರೆ ಎಲ್ಲರೂ ಜಾಸ್ತಿ ಜನ ಹೋಗೋಕ್ಕಾಗಲ್ಲ. ಅಂದರೆ ಯಾರ್ಯಾರು ಬರ್ತಾಯಿದ್ದಾರೆ ಅವ್ರನ್ನ ಮಾತ್ರ ಕರ್ಕೊಂಡು ಬರ್ತಿದ್ದಾರೆ. ಫಸ್ಟ್ ಯಾರು ಇರ್ತಾರೆ ಅವ್ರನ್ನ, ಮತ್ತು ಮಕ್ಕಳು ಸ್ವಲ್ಪ ದೊಡ್ಡವರಾದರೆ ಸ್ವಲ್ಪ ಬರ್ತಾರಲ್ವ ಅಂತ ಹೇಳ್ಬಿಟ್ಟು ಎಲ್ಲರೂ ಕೆಳಗಡೆನೇ ವೆಯ್ಟ್ ಮಾಡ್ತಿದ್ರು. ಆಮೇಲೆ ಎಲ್ಲರೂ ಮೇಲೆ ಹೋಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಮಕ್ಳಿಗೂ ಹಿಡಿಯೋದಕ್ಕೆ ಮಾಡೋದಕ್ಕೆ. ಆಮೇಲೆ ಅಲ್ಲೇ ಸ್ಲಿಪ್ಪರ್ಸು ಮತ್ತು ಅವ್ರದ್ದು ಏನು ಕ್ಯಾರಿಯರ್ ತೊಗೊಂಡೋಗಿರ್ತಾರೆ ಅದೆಲ್ಲ ಅಲ್ಲೆಲ್ಲ ಇಟ್ಟಿರ್ತಾರೆ ಮಕ್ಕಳು. ಮತ್ತು ಅದಕ್ಕೂ ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ವಿ. ನಾನು ಅದನ್ನೇ ನೋಡ್ತಾಯಿದ್ದೀನಿ. ಎಲ್ಲ ಮಕ್ಕಳು ಬರ್ತಾಯಿದ್ದಾರಲ್ವ, ನನ್ನ ಮಗ ಎಲ್ಲಿ ಬರ್ತಾನೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾಯಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಬರ್ತಾನೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಅವ್ರವ್ರ ಮಕ್ಕಳಿಗೋಸ್ಕರ ಹೆಂಗೆ ನೋಡ್ತಾ ಇದ್ದಾರೆ. ಇಲ್ಲಿ ತಿಂದೆಲ್ಲ ಹಾಕಿದ್ದಾರೆ ನೋಡಿ. ಎಲ್ಲರೂ ಅವ್ರವ್ರ ಮಕ್ಕಳಿಗೋಸ್ಕರ ಕುತ್ಕೆ ಹೆಂಗೆ ಮಾಡ್ಕೊಂಡಿದ್ದಾರೆ ನೋಡಿ. ಎಲ್ಲರೂ ಅವ್ರವ್ರ ಮಕ್ಕಳಿಗೋಸ್ಕರ ಕುತ್ಕೆ ಹಿಂಗೆ ಮಾಡ್ಕೊಂಡು ನೋಡ್ತಿದ್ದಾರೆ. ಎಲ್ಲ ಮೇಲೆ ನೋಡೋದು. ಇಲ್ಲೊಂದು ಲೈನ್ ಬರ್ತಾ ಇದೆ. ಎಲ್ಲಿದ್ದಾರೆ ಮಕ್ಕಳು? ಈ ಲೆವೆಲಿಗೆ ಕರಾಟೆ ಕಲಿತಾವ ಮಕ್ಕಳು ಇಷ್ಟೊಂದು. ಓ, ಇದು ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಇಳಿಯೋ ಮಕ್ಳಿಗೆ ಕಷ್ಟ ಆಗುತ್ತೆ. ಇಲ್ಲೆಲ್ಲೂ ಇಲ್ವಾ? ಕಾಣಿಸ್ತಿಲ್ವಲ್ಲ ನಮ್ಗ. ಭಾರಿ ಕಂಜೆಸ್ಟೆಡ್ ಆಗಿದೆ. ಎಷ್ಟು ಜನ ಇದ್ದಾರೆ ಮಗ. ಪಾಪ ಅರ್ಧ ಗಂಟೆ ಆಯ್ತು ಬರಕ್ಕೆ ಶುರು ಮಾಡಿ. ಅವನಿಗೆ ಹೇಳಿದ್ದೀರಾ ಸ್ಲಿಪ್ಪರ್ ತಂದಿದ್ದೀನಿ ನಾನು ಅಂತ? ಮತ್ತಲ್ಲೇ ಹುಡುಕ್ತಾ ಇದ್ದಾನೆ ಅಂತ. ಪಾಪ ಒಂದೊಂದೇ ಮಕ್ಕಳು ಬರಬೇಕಿಲ್ಲ ಅಂದರೆ ಭಾರಿ ಅಲ್ಲಿ ಕಷ್ಟ ಇದೆ. ಪ್ಲೇಸ್ ಇಷ್ಟೊಂದು ವಿಶಾಲವಾಗಿದೆ. ಬೇಡ ಬಾ ಬ್ಯಾಗ್ ಇಲ್ಲ ಅಂತ ಅದನ್ನು ಹುಡುಕ್ತಾ ಲೇಟಾಗಿರೋದು. ಇಲ್ಲ ಬರ್ತಾನೆ, ಬನ್ನಿ ಇರಿ.
ಇಲ್ಲಿ ನನ್ನ ಮಗನಿಗೆ ಬೆಳಗ್ಗೆ ವಾಟರ್ ಬಾಟಲು ಒಂದು ಬ್ಯಾಗಲ್ಲಿ ಹಾಕಿ ಕೊಟ್ಟು ಕಳಿಸಿದ್ದೆ. ಅದನ್ನೇನು ಮಾಡಿದ್ದಾನೆ ಮೇಲೆ ಇಟ್ಬಿಟ್ಟಿದ್ದಾನೆ. ಪಾಪ ಎಲ್ಲ ಮಕ್ಕಳು ತುಂಬ ಮಕ್ಕಳಿದ್ರಲ್ವ, ಎಲ್ಲ ಫುಲ್ ಮಿಕ್ಸ್ ಆಗಿಬಿಟ್ಟು ಅದು ಮಿಸ್ ಆಗಿಬಿಟ್ಟಿದೆ. ಅದು ಅವ್ನಿಗೆ ಫುಲ್ ಫೀಲಿಂಗ್ಸು ಹಂಗೆ, ಮತ್ತು ಅವ್ನಿಗೆ ಬಾಯಾರಿಕೆ ಬೇರೆ ಆಗಿಬಿಟ್ಟಿದೆ. ನೀರಿಲ್ಲ, ನೀರಂದರೆ ನಾನು ಕಾಯಿಸಿದ ನೀರು ಕೊಟ್ಟು ಕಳಿಸೋದಲ್ವ, ಹಾಗಾಗಿ ಬೇರೆ ಯಾವ ನೀರು ಕುಡಿದೂ ಇಲ್ಲ ಅವನು. ಪಾಪ ತುಂಬ ಬಾಯಾರಿಕೆ ಆಗಿಬಿಟ್ಟಿತ್ತಂತೆ. ಅವನಿಗೂ ತುಂಬ ಬಾಯಾರಿಕೆ ಆಗಿತ್ತು ಅಂತ ಹೇಳ್ತಿದ್ನಲ್ವ, ಹಾಗಾಗಿ ಏನಾದರೂ ಜ್ಯೂಸ್ ತಪ್ಪಿದ್ರೆ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತೇಳಿ ನೋಡ್ತಾ ಇರಬೇಕಾದ್ರೆ ಅಲ್ಲೇ ಮೀನು ಕಾಣಿಸ್ತು. ಸೊ ನಾವು ತುಂಬ ಮೀನು ತಿಂತೀವಿ ನಿಜ ಹೇಳ್ಬೇಕಂತ ಹೇಳಿದ್ರೆ, ಹಾಗಾಗಿ ಅಲ್ಲಿ ತುಂಬ ಚೆನ್ನಾಗಿ ಮೀನು ಫ್ರೆಶ್ಶಾಗಿ ಯಾವಾಗಷ್ಟೇ ಬಂದಿತ್ತು. ಹಾಗಾಗಿ ಮೀನು ತೊಗೊಳ್ಳೋಣ ಅಂತ ಬಂದಿದ್ದೀವಿ. ನನ್ನ ಮಗಂಗಂತೂ ಈಚೆ ಮೀನು ಬೇಕು, ಈಚೆ ಜ್ಯೂಸ್ ಬೇಕಾಗಿದೆ. ಏಕೆಂದರೆ ತುಂಬಾ ಬಾಯಾರಿಕೆ ಆಗಿಬಿಟ್ಟಿದೆ. ಪಾಪ ಅವನು ಹೇಳೋಂಗಿಲ್ಲ ಬಿಡೋಂಗಿಲ್ಲ, ಹಾಗಾಗಿ ಹೋಗ್ಬಿಟ್ಟಿತ್ತು. ಈಚೆ ಅವನಿಗೆ ಮೀನು ಬೇಕು ನೋಡಿ, ಅಲ್ಲಿ ಅವನೇ ಹೇಳಿದ್ದು ತಗೋ ಅಂತ ಹೇಳ್ಬಿಟ್ಟು. ಆಮೇಲೆ ಮತ್ತೆ ಜಗಳ ತೆಗಿತಾ ಇದ್ದ, ನನಗೆ ಬಾಯಾರಿಕೆ ಆಗ್ತಿದೆ, ನೀವೇನು ಕುಡಿಸೋಲ್ಲ, ನೀವು ಏನೂ ಮಾಡೋಲ್ಲ, ನನಗೆ ಬಾಯಾರಿಕೆ ಆಗ್ತದೆ, ಮನೆಗೆ ಹೋಗೋಣ ಬನ್ನಿ ನಡೀರಿ ಅಂತೇಳಿ. ಅದಕ್ಕೆ ಪಾಪ ಏನು ಅವನು ಆಪ್ಷನ್ನೇ ಕೊಡ್ತಾ ಇರಲಿಲ್ಲ. ಇವಾಗ ಬೇರೆ ಏನಾದರೂ ಆಪ್ಷನ್ಸ್ ಇರುತ್ತಲ್ವ, ಇವಾಗ ಇದು ಬಿಟ್ಟರೆ ಇದೆಂಥದ್ದು ಇದು ತೊಗೊಂಡು ಹೋಗಿ ಬರೋಣ ಅಂಥೇಳಿ ಅದು ಆಪ್ಷನ್ನೇ ಕೊಡ್ತಾ ಇರಲಿಲ್ಲ. ನನಗೇನಾದರೂ ಬೇಕು, ನಂಗೆ ಕುಡಿಯೋಕ್ಕೆ ಬೇಕು ಅಂತ ಹೇಳ್ತಿದ್ದ. ಹಾಗಾಗಿ ನೋಡೋಣ ಏನಾದರೂ ಸಿಗ್ಬೋದೇನೋ ಅಂತ ಅಲ್ಲೇ ಅಂಗಡಿನಲ್ಲಿ ಒಂದು ಚಿಕ್ಕ ಅಂಗಡಿ ಇತ್ತು, ಅಲ್ಲೇ ಒಂದು ಟೆಟ್ರಾ ಪ್ಯಾಕ್ ಕೊಡಿಸ್ಬಾರ್ದು ಅಂತ ಗೊತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಅವನಿಗೆ ತುಂಬ ಬಾಯಾರಿಕೆ ಆಗಿರೋದ್ರಿಂದ ನಂಗೆ ಅಲ್ಲೇನೂ ಆಪ್ಷನ್ಸೇ ಇರಲಿಲ್ಲ. ಹಾಗಾಗಿ ಒಂದು ಫ್ರೂಟಿ ತೊಗೊಂಡ್ವಿ. ಅದೇ ಟೆಟ್ರಾ ಪ್ಯಾಕ್ ಒಂದು ಚಿಕ್ಕ ಪ್ಯಾಕ್ ಬರುತ್ತಲ್ವ, ಅದೇ ಫ್ರೂಟಿ ತೊಗೊಂಡ್ಬಿಟ್ಟು ಅವನಿಗೆ ಕೊಡಿಸಿದ್ವಿ. ಅದನ್ನೇ ಕುಡಿತಾ ಇದ್ದಾನೆ. ಇನ್ನು ಮುಂದೆ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರುತ್ತೆ, ನೋಡ್ತಾ ಇರಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಬೇಕು, ಓಕೆನಾ? ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಹಾಗೆಯೇ ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ ಬರುತ್ತೆ. ಇನ್ನು ನಮ್ಮ ಮನೆಯವರ ಚಿಕ್ಕಮ್ಮನ ಮಗಂದು ಎಂಗೇಜ್ಮೆಂಟ್ ವ್ಲಾಗ್ ಬರುತ್ತೆ. ಹಾಗೆಯೇ ಮನೆಗೆ ಹೋಗ್ಬಿಟ್ಟು ಫುಲ್ ಬಟ್ಟೆ ಎಲ್ಲ ಚೇಂಜ್ ಮಾಡಿಬಿಟ್ಟು, ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಮನೆಗೆಲ್ಲ ಐಟಮ್ಸ್ ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಐಟಮ್ಸ್ ತೊಗೊಂಬರೋಣ ಅಂತ ಇಲ್ಲಿ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ. ಇನ್ಮೇಲಿಂದ ನಮ್ಮ ಎಂಗೇಜ್ಮೆಂಟ್ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಹೇಗೆಲ್ಲ ರೆಡಿ ಮಾಡ್ಕೊಂಡ್ವಿ, ಹೇಗೆಲ್ಲ ಪ್ರಿಪೇರ್ ಮಾಡಿದ್ವಿ, ಮತ್ತು ಯಾರ್ಯಾರೆಲ್ಲ ಬಂದಿದ್ದರು, ಹೇಗೆ ಆಯಿತು ಎಂಗೇಜ್ಮೆಂಟ್ ಎಲ್ಲನೂ ನೋಡ್ತೀರಾ ಇನ್ಮೇಲಿಂದ. ಅದಕ್ಕೆ ನನ್ನ ವೀಡಿಯೋಸನ್ನ ಇನ್ನೂ ಕಂಟಿನ್ಯೂ ಮಾಡಬೇಕಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಆಗಬೇಕು, ಹಾಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ಕಮೆಂಟ್ ಮಾಡಬೇಕು. ನನಗೆ ಸಪೋರ್ಟ್ ಇಂಪಾರ್ಟೆಂಟ್. ನಿಮ್ಮದು ಸಪೋರ್ಟ್ ಎಷ್ಟು ಇರುತ್ತೋ ಅಷ್ಟು ಒಳ್ಳೆಯದು. ಹಾಗೆಯೇ ನಮ್ಮ ಎಂಗೇಜ್ಮೆಂಟ್ ಮನೆಗೆ ಹೋಗೋಣ ಬನ್ನಿ. ಪೂಜಾ ಫಲವು ಪರಿ ಪರಿ ಪುಷ್ಪಗಳು